ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಫೆಬ್ರವರಿ 10ನೇ ತಾರೀಕು ಚಿಕ್ಕಪೇಟೆ ಅವಿನ್ಯೂ ರೋಡಲ್ಲಿ ಭಗವಾನ್ ವಿಶ್ವಕರ್ಮ ಬ್ರಹ್ಮರಥೋತ್ಸವ ನಡೆದಿತ್ತು. ಅದೊಂದು ಸಣ್ಣ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ ಬ್ರಹ್ಮರಥೋತ್ಸವದಲ್ಲಿ ಏನೆಲ್ಲ ನಡೆಯಿತು, ಹಾಗೆ ಏನೇನೆಲ್ಲ ಕಾರ್ಯಕ್ರಮಗಳಿತ್ತು, ಯಾರೆಲ್ಲ ಭಾಗವಹಿಸಿದ್ರು ಅಂತ ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾಯಿದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೊಂದು ಲೈಕ್ ಕೊಡೋದು ಮರಿಬೇಡಿ. ಖಂಡಿತವಾಗೂ ಬನ್ನಿ, ಏನು ಅಂತ ನೋಡೋಣ. ಫೆಬ್ರವರಿ 10ನೇ ತಾರೀಕಂದು ಭಗವಾನ್ ವಿಶ್ವಕರ್ಮ ಹಾಗೂ ಕಾಳಿಕಾಂಬಾ ದೇವಿಯ ಬ್ರಹ್ಮರಥೋತ್ಸವ ನಡೆದಿತ್ತು. ನಾವು ನಮ್ಮ ನೆಂಟರೆಲ್ಲ ಹೋಗಿದ್ರೆ ಈ ರೀತಿಯಾಗಿ ತಿಂಡಿ ಮಾಡ್ತಾಯಿದ್ವಿ. ಹಾಗೆ ದೇವಸ್ಥಾನ ವೀಕ್ಷಣೆ ಕೂಡ ಇದನ್ನು ನೋಡಿ. कालिकांबा कवटेश्वर स्वामी संपूर्ण अनुग्रह सिद्धिरस्तु सर्वेषां सकुटुंबानां जगह बहुत सिद्धिरस्तु श्री कालिकांबा कवटेश्वर स्वामी श्री विराट विश्वकर्मणः प्रीत्यर्थं काश्मीर ಭಗವಾನ್ ವಿಶ್ವಕರ್ಮ ಬ್ರಹ್ಮರಥೋತ್ಸವಕ್ಕೆ ಗುರುಗಳು ಸಹಿತ ಆಗಮಿಸಿದ್ರು. ಹೀಗೆ ಹೋಮ ಎಲ್ಲ ಹವನ ಎಲ್ಲ ಮಾಡಿದರು. ಸುಮಾರು 20 ವರ್ಷದಿಂದ ನಾನಂತೂ ಆಗಮಿಸ್ತಾ ಇದ್ದೀನಿ. ಕೆಲವು ಸರಿ ಮಿಸ್ ಆಗಿರುತ್ತೆ, ಇಲ್ಲ ಅಂತಲ್ಲ. ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಈ ವರ್ಷ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋ ಅಂಥ ಭಾಗ್ಯ ನನ್ನದಾಗಿತ್ತು ಅಂತಲೇ ಹೇಳ್ಬೋದು. ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ, ಹಾಗೆ ದೇವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ನಮ್ಮ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ. ದೇವಸ್ಥಾನದಲ್ಲಿ ಇರುವಂತಹ ಬಸವಣ್ಣ ದೇವರು ಇವರಾಗಿರ್ತಾರೆ ಕಣ್ರಿ. ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಮಾಘ ಮಾಸದಲ್ಲಿ ಈ ಬ್ರಹ್ಮರಥೋತ್ಸವನದು ಆಚರಿಸ್ತಾರೆ. ಹಾಗೆ ತುಂಬ ವಿಜೃಂಭಣೆಯಾಗಿ ಆಚರಿಸ್ತಾರೆ. ಇಲ್ಲಿ 101 ಕಳಶಗಳು ಏರ್ಪಾಟಾಗಿರುತ್ತೆ. ಹಾಗೆ 101 ಕಳಶಗಳು ಹೊರ ಮುತ್ತೈದವರೆಲ್ಲರಿಗೂ ಹಾಗೆ ಯೂನಿಫಾರ್ಮ್ ರೀತಿಯಲ್ಲಿ ಎಲ್ಲರಿಗೂ ಸೀರೆ, ಬ್ಲೌಸ್ ಪೀಸ್ ಎಲ್ಲ ಕೊಟ್ಟು, ಕಳಶ ಕೊಟ್ಟು ಈ ರೀತಿಯಾಗಿ ಸಮಾರಂಭ ಅನ್ನೋದು ನಡೆಯುತ್ತೆ. ಅದ್ಧೂರಿಯಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇದು ದೇವಸ್ಥಾನದ ಒಳಗಡೆ ಇರೋ ಸುಬ್ರಹ್ಮಣ್ಯ ಸ್ವಾಮಿಯವರು ಆಗಿರ್ತಾರೆ ಕಣ್ರಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ನೀವೇನಾದರೂ ಅವಿನಿ ರೋಡ್ಗೆ ಅಂದರೆ ಚಿಕ್ಕಪೇಟೆಗೆ ಹೋದರೆ ಒಂದು ಸರಿ ವೀಕ್ಷಿಸಿ, ಹಾಗೆ ದೇವ್ರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ, ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ. ಹಾಗೆ ನೋಡಿ, ಇಲ್ಲೆಲ್ಲ ಈ ವಿಶ್ವಕರ್ಮ ಬ್ರಹ್ಮರಥೋತ್ಸವದ್ದು ಈ ರೀತಿಯಾಗಿ ಬ್ಯಾಡ್ಜೆಲ್ಲ ಇವರು ಕೊಡ್ತಾಯಿದ್ರು, ಹಂಚ್ತಾಯಿದ್ರು ಎಲ್ಲರಿಗೂ. ಈ ರೀತಿಯಾಗಿ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಪ್ರತಿ ವರ್ಷವೂ ಆಚರಿಸ್ತಾರೆ. ಗಣ್ಯರೆಲ್ಲ ಆಗಮಿಸಿರ್ತಾರೆ. ಹಾಗೆ ಅಲ್ಲೇ ಇರುವಂತಹ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿಯವರು ಇವರಾಗಿ ಎಲ್ಲರೂ ನೋಡಿ ಒಂದು ಸಾರಿ ಮನಸ್ಪೂರ್ವಕವಾಗಿ ದಯಮಾಡಿ ನಮಸ್ಕರಿಸಿ ಕೇಳಿದ್ವರನ ಪಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ವಿಷಯ, ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಆ ಕಾರಣಕ್ಕಾಗಿ ಸ್ವಲ್ಪ ವಾಯ್ಸಲ್ಲಿ ಏನನ್ನ ಮಿಸ್ಟೇಕು ಅನಿಸ್ಬೋದು. ದಯವಿಟ್ಟು ಸಾರಿ ಕಣ್ರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪೂಜೆ, ಮಂಗಳಾರತಿ, ಈ ರೀತಿಯಾಗಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ನಾವು ಮುಂದುವರೆದ್ವಿ. ಸಮಯ ಒಂದು 12 ಗಂಟೆ ಮೇಲೇ ಕಣ್ರಿ. ರಾಹುಗಾಲ, ಯಮಗಂಡಗಾಲ ಇದೆಲ್ಲ ಮುಗಿಸ್ಕೊಂಡು ನಾವೆಲ್ಲ ಕಳಶ ತಯಾರಿಗೆ ರೆಡಿ ಆದ್ವಿ. ಈ ರೀತಿಯಾಗಿ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದರು. ಈ ರೀತಿಯಾಗಿ ನೋಡಿ, ಇಲ್ಲೆಲ್ಲ ಸಭೆ ಸೇರಿದ್ವಿ ನಾವೆಲ್ಲ. ಎಲ್ಲರೂ ಒಟ್ಟುಗೂಡೋದು ಒಂದು ಖುಷಿಯೇ ಅಂತ ಹೇಳ್ಬೋದು. ಇಂಥ ಸಮಾರಂಭಗಳಲ್ಲಿ ತಾನೇ ಎಲ್ಲರೂ ಒಟ್ಟಾಗಿ ಸೇರೋಕ್ಕೆ ಸಾಧ್ಯವಾಗೋದು. ತುಂಬಾ ಖುಷಿ ಅನಿಸ್ತು. ಹಾಗೆ 42ನೇ ಶ್ರೀ ಭಗವಾನ್ ವಿಶ್ವಕರ್ಮ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇದಾಗಿರುತ್ತೆ. ಗುರುಗಳು ಸಹಿತ ಆಗಮಿಸಿ 2 ಮಾತು ಹೇಳಿದ್ದಾರೆ, ನೀವೇನು ನೋಡಿ. महाशय
ನಮ್ಮ ಕುಲ ಬಾಂಧವರೇ, ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಿಯರೇ, ಇಂದಿನ ದಿನ ಶುಭ ದಿನ. ವಾರ್ಷಿಕ ಭಕ್ತಿಯಿಂದ ಆ ತಾಯಿಯ ಸೇವೆಯನ್ನು ಮಾಡಬೇಕು. ಹಿರಿಯರು ಹೇಳುತ್ತಾರೆ, ಭಕ್ತಿಗೊಂದೇ ಮುಕ್ತಿ ಸಾಧನ. ಭಕ್ತಿಯಿಂದ ಯಾರು ಆರಾಧನೆ ಮಾಡ್ತಾರೋ ನಮ್ಮ ಕುಲ ತಾಯಿ ನಮ್ಮನ್ನು ಕಾಪಾಡ. भवत्सावधृत पापनाशिनी भुवनैक्यप्रदायिनी काक्षायिनी कालिकाम्बे नमो नमः। ओम नमो विश्वकर्मा परब्रह्मणे नमः। नमो स्वयं उद्भवते व्याप्ताभिलक्ष्म्यायै नमो नमः। ಇಂದಿನ ಬೆಂಗಳೂರು ನಗರದಲ್ಲಿ ಹೃದಯ ಭಾಗದಲ್ಲಿರತಕ್ಕಂಥ ಕಾಳಿಕಾ ದೇವಿಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಮ್ಮನ್ನು ಬರಬೇಡಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತೆ ವ್ಯವಸ್ಥೆ ಮಾಡಿದಂತಹ ಈ ಕಮಿಟಿಯವರು ಎಲ್ಲರೂ ಸಹ ಕಾಳಿಕಾ ದೇವಿಯ ಕೃಪೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಆ ಕಾಳಿಕಾ ದೇವಿಯ ಹೃದಯ ಕಮಲಗಳಿಗೆ ದಶಾಷ್ಟಗಳನ್ನು ಅರ್ಪಿಸಿ ಆ ವಿಶ್ವಕರ್ಮ ಆ ಕಾಳಿಕಾ ಕಮಲೇಶ್ವರ ಸ್ವಾಮೀಜಿಗಳ ಹೃದಯ ಕಮಲಗಳಿಗೆ ನಮನಗಳನ್ನು ಅರ್ಪಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಸಮಾರಂಭವನ್ನ ಅಂದ್ರೆ ದೇವರನ್ನ ನಂಬಿ ಜನಜಾಗೃತಿಯ ಕಾರ್ಯಕ್ರಮ ಅಂದಾಗ ಮನುಕುಲದ ಶ್ರೇಷ್ಠತೆಗೆ ಮನುಷ್ಯ ತನ್ನ ಮನುಷ್ಯನಾಗಬೇಕು ಅಂದ್ರೆ ಮನುಕುಲದ ಶ್ರೇಷ್ಠತೆಗೆ ಮನುಷ್ಯ ತಾನು ಜಾಗೃತಿಯನ್ನು ಹೊಂದಿ ಸಮಾಜದ ವೇಳೆ ಸನ್ನಿವೇಶಗಳಲ್ಲಿ ಸಾಧನೆ ಮಾಡಬೇಕಂತ ಕೇಳಿದ್ರಲ್ಲ ಗುರುಗಳಾಡಿನ ಮಾತನ್ನು. ಹಾಗೆ ನಾವು ಕಳಶ ಎಲ್ಲ ತೊಗೊಳಕ್ಕೆ ಟೈಮ್ ಆಗಿತ್ತು. ಈ ಸಮಯದಲ್ಲಿ ನಾವೆಲ್ಲ ಕಳಶ ತೊಗೊಳಕ್ಕೆ ಈ ರೀತಿಯಾಗಿ ನಾವು ನಮ್ಮ ಕಡೆಯವರೆಲ್ಲ ಬಂದ್ವಿ. ಈ ರೀತಿಯಾಗಿ ಕಳಶ ವಿತರಣೆ ಮಾಡ್ತಾಯಿದ್ರು. ಹಾಗೆ ಗುರುಗಳಿಗೆ ನಮ್ಮ ಕಡೆಯಿಂದ ಒಂದು ತುಂಬ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ. ಹಾಗೆ ನೋಡಿ, ಇಲ್ಲಿ ಎಲ್ಲರಿಗೂ 101 ಕಳಶಗಳು ಈ ರೀತಿಯಾಗಿ ಜೋಡಿಸಿಟ್ಟಿರ್ತಾರೆ. ಪೂಜೆ ಎಲ್ಲ ಮಾಡಿರ್ತಾರೆ, ಹೋಮ ಹವನ ಎಲ್ಲ ಮಾಡಿರ್ತಾರೆ. ಈ ರೀತಿಯಾಗಿ ಪ್ರತಿಯೊಬ್ಬ ಮುತ್ತೈದೆಯರಿಗೂ ಈ ರೀತಿಯಾಗಿ ಕಳಶ ವಿತರಣೆ ಮಾಡ್ತಾರೆ. ಈ ಕಾರ್ಯಕ್ರಮ ಈ ಫೆಬ್ರವರಿ 10ನೇ ತಾರೀಕು ಶುರುವಾಗಿರುತ್ತೆ. ಈ ಕಾರ್ಯಕ್ರಮದ ಸಿದ್ಧತೆ ಅಂತೂ 1 ವಾರ 10 ದಿವಸ 15 ದಿವಸ ಮುಂಚೆನೇ ಶುರುವಾಗಿರುತ್ತೆ ಅಂತ ಹೇಳ್ಬೋದು. ಮುತ್ತೈದೆಯವ್ರಿಗೆ ಸೀರೆ ಬ್ಲೌಸ್ ಕೊಡೋದಾಗಲಿ ಅಥವಾ ಇಲ್ಲಿ ರೆಡಿ ಮಾಡ್ಕೊಳೋದಾಗಲಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾರೆ. ಈ ರೀತಿಯಾಗಿ ನೋಡಿ, ನಾವೆಲ್ಲ ಕಳಶ ತಗೊಂಡು ಮುಂದೆ ಸಾಗ್ತಾ ಇದ್ದೀವಿ. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಅಂತೂ. ಹಾಗೆ ನೋಡಿ, ಆ ಭಗವಾನ್ ವಿಶ್ವಕರ್ಮ ದೇವರು, ಹಾಗೆ ಕಾಳಿಕಾಂಬ ದೇವರು, ಹಾಗೆ ಗಾಯತ್ರಿ ದೇವಿ ಈ ರೀತಿಯಾಗಿ ರಥೋತ್ಸವ ಬರ್ತಾ ಇರುತ್ತೆ. ಅದ್ರ ಮುಂದೆಗಡೆ ನಾವೆಲ್ಲ ಕಳಶ ಎತ್ಕೊಂಡು ಮುಂದೆ ಸಾಗೋ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ. ಈ ರೀತಿಯಾಗಿ ನಾವು ಪ್ರತಿ ವರ್ಷವೂ ಪಾಲ್ಗೊಳ್ತೀವಿ ಈ ಸಮಾರಂಭದಲ್ಲಿ ಅಂತ ಹೇಳ್ಬೋದು. ಇದು ನಮ್ಮ ಪುಣ್ಯ ಅಂತಲೂ ಸಹ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನಂತೂ. ತುಂಬಾ ಖುಷಿ ಅನಿಸುತ್ತೆ, ತುಂಬ ಹೆಮ್ಮೆನೂ ಅನಿಸುತ್ತೆ. ಈ ಕಾರ್ಯಕ್ರಮ ಅಂತೂ ತುಂಬ ಖುಷಿಯಿಂದ ನಾವು ಈ ರೀತಿಯಾಗಿ ಉತ್ಸವ ಮುಂದೆ ಸಾಗುತ್ತೀವಿ. ಹಾಗೆ ಲಿಂಗಧೀರರು ಸಹ ಇಲ್ಲಿ ನೃತ್ಯ ಪ್ರದರ್ಶನ ಸಹಿತ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೃತ್ಯ ಪ್ರದರ್ಶನ ಅಂತೂ. ನೀವೇ ಕಣ್ತುಂಬ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ನೋಡಿದ್ರಲ್ಲ, ಲಿಂಗಧೀರರು ಆಡಿದ ನೃತ್ಯ ಪ್ರದರ್ಶನ ಆಗಿರ್ಬೋದು, ದೇವರ ಉತ್ಸವ, ರಥೋತ್ಸವದ ಉತ್ಸವ ಆಗಿರ್ಬೋದು. ಹಾಗೆ ನಾವು ಇಲ್ಲಿ ಒಂದು ಚೌಟ್ರಿನಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ಗೆ ಅಂತ ಇರ್ತೀವಿ. ಅಲ್ಲಿ ಕೋಸಂಬರಿ, ಪಾನಕ ಎಲ್ಲ ವಿತರಣೆ ಮಾಡ್ತಾರೆ. ಈ ರೀತಿಯಾಗಿ ನಾವು ತಗೊಂಡ್ವಿ. ಹಾಗೆ ಖುಷಿಯಿಂದ ಹೆಣ್ಮಕ್ಳು ಡ್ಯಾನ್ಸ್ ಸಹಿತ ಮಾಡಿದ್ರು, ನೀವೇ ನೋಡಿರ್ಬೋದು. ಹಾಗೆ ನೋಡಿ, ಹಾಗೆ ಈ ಕಾರ್ಯಕ್ರಮ ಎಲ್ಲ ಮುಗ್ದಿದ್ದಾದಮೇಲೆ ಟೌನ್ ಹಾಲಲ್ಲಿ ಇರುವ ಪುಟ್ಟಣ್ಣ ಚಿಟ್ಟಿ ಭವನದಲ್ಲಿ ಕಾರ್ಯಕ್ರಮ ಸಹಿತ ನಡೆಯುತ್ತೆ. ಹಾಗೆ ನಾವು ಸಹಿತ ಆಗಮಿಸಿದ್ವಿ. ನಾವು ಜಾಸ್ತಿ ಹೊತ್ತಿರೋಕ್ಕಾಗಲಿಲ್ಲ, ದೂರದಿಂದ ಬಂದಿರೋ ಕಾರಣದಿಂದಾಗಿ. ಈ ರೀತಿಯಾಗಿ ಗಣ್ಯರೆಲ್ಲ ಆಗಮಿಸಿ ಸಮಾರಂಭ ಅನ್ನೋದು ನಡೆಸ್ಕೊಡ್ತಾರೆ. ನಾವು ಸ್ವಲ್ಪ ಸಮಾರಂಭ ಅನ್ನೋದು ವೀಕ್ಷಣೆ ಮಾಡೋಕ್ಕಾಯಿತು. ಈ ರೀತಿಯಾಗಿ ಎಲ್ಲ ಅಲಂಕಾರ ಸಹಿತ ಮಾಡಿದರು ಆ ಪುರಭವನದಲ್ಲಿ ಅಂತ ಹೇಳ್ಬೋದು. ಈ ರೀತಿಯಾಗಿ ನೋಡಿ, ಎಲ್ಲ ನಮ್ಮ ನೆಂಟರೆಲ್ಲ ಬಂದಿದ್ದರು, ಆಗಮಿಸಿದ್ರು. ನೋಡಿ, ಇಷ್ಟೊತ್ತಾಗಿತ್ತು. ಹಾಗೆ ಅಲ್ಲೇ ಇರುವಂತಹ ಶ್ರೀ ಭಗವಾನ್ ವಿಶ್ವಕರ್ಮ ದೇವರು ಇವರಾಗಿರ್ತಾರೆ ಕಣ್ರಿ. ತುಂಬ ಚೆನ್ನಾಗಿ ನಡೆಯುತ್ತೆ ಕಾರ್ಯಕ್ರಮ ಅಂತೂ. ಭಗವಾನ್ ಶ್ರೀ ವಿಶ್ವಕರ್ಮ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇದಾಗಿರುತ್ತೆ ಕಣ್ರಿ. ಈ ರೀತಿಯಾಗಿ ನಾವೆಲ್ಲ ಆಗಮಿಸಿ ತುಂಬ ಖುಷಿಯಿಂದ ಸಂಭ್ರಮಿಸಿ ಎಲ್ಲ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡಿದ್ವಿ. ಹಾಗೆ ಅಲ್ಲಿ ಭಗವಾನ್ ವಿಶ್ವಕರ್ಮ ಬಗ್ಗೆ ಸಂಗೀತ ಕಾರ್ಯಕ್ರಮ ಇದಾಗಿರುತ್ತೆ. ಸಂಗೀತ ಹಾಡಿದವರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು. ಇದಾಗಿತ್ತು ಬ್ರಹ್ಮರಥೋತ್ಸವ ಕಾರ್ಯಕ್ರಮ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.